ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಮಾತಾಡೋಕ್ಕೆ ಹೋಗ್ತಿರೋ ವಿಷಯ ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್ ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್. ಇವತ್ತಿಂದ 3 ದಿವಸ ಹಿಂದೆ ಅಂದರೆ 12/6/2025 ಇಂಡಿಯಾಗೆ ಮರೆಯೋಕ್ಕೆ ಆಗದೆ ಇರೋ ದಿವಸ. ಫ್ಲೈಟ್ ಹತ್ತೋಕ್ಕೆ ಭಯ ಅನ್ನೋದು ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಏರ್ ಇಂಡಿಯಾದ ಫ್ಲೈಟ್ ಟೇಕ್ ಆಫ್ ಆಗ್ತಿದ್ದಂಗೆ ಕ್ರ್ಯಾಶ್ ಆಯಿತು. ಇದು ಆದ ನಂತರ ಏನೇನು ಇಮೇಜಸ್ ಅಥವಾ ವೀಡಿಯೋಸ್ ಹೊರಗಡೆ ಬಂತೋ ಎಲ್ಲರ ಎದೆನ ದಗ್ಗನ್ನೋ ಹಾಗೆ ಮಾಡಿಬಿಡ್ತು. ಹಾಗಿದ್ರೆ ಈ ಇನ್ಸಿಡೆಂಟಲ್ಲಿ ಎಲ್ಲ ಹೇಗಾಯಿತು, ಏನಿದ್ರ ಪೂರ್ತಿ ಸ್ಟೋರಿ? ಬನ್ನಿ ಪ್ರತಿಯೊಂದು ಇನ್ಫೋನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. 12 ಜೂನ್ 2025 ಅಹಮದಾಬಾದ್, ಗುಜರಾತ್. ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅದೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈ ಏರ್ಪೋರ್ಟಲ್ಲಿ ಇರೋದು ಒಂದೇ ರನ್ವೇ. ಅದು 3505 ಮೀಟರ್ ಉದ್ದ ಇದೆ. ಸಮಯ 1 ಗಂಟೆ ಮಧ್ಯಾಹ್ನ. ಫ್ಲೈಟ್ ಏರ್ ಇಂಡಿಯಾ 171 ಫ್ಲೈಟ್ನ ಟೇಕ್ ಆಫ್ ಮಾಡೋಕ್ಕೆ ರೆಡಿಯಾಗಿತ್ತು. ಪ್ಯಾಸೆಂಜರ್ಸ್ ಎಲ್ಲ ಫ್ಲೈಟ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಗುಜರಾತ್ನ ಫಾರ್ಮರ್ CM ಇದ್ದರು. ಈ ಫ್ಲೈಟಲ್ಲಿ 11 ಜನ ಚಿಕ್ಕ ಮಕ್ಕಳು ಕೂಡ ಇದ್ದರು. ಅದರಲ್ಲಿ 2 ಮಕ್ಕಳು ವಯಸ್ಸು 1 ವರ್ಷಕ್ಕೂ ಕಡಿಮೆ ಅನ್ನೋದು ಕೇಳ್ಪಟ್ಟಿದೆ. ಇದ್ರ ಜೊತೆಗೆ 2 ಪೈಲಟ್ಸ್, 10 ಜನ ಕ್ರೂ ಮೆಂಬರ್ಸ್ ಕೂಡ ಇದ್ದರು. ಈ ಫ್ಲೈಟ್ನ ಹಾರಿಸ್ತಿರೋವಂಥ 2 ಪೈಲಟ್ ಹೆಸರು ಸುಮಿತ್ ಹಾಗೂ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್. ಸೊ ಈ ಫ್ಲೈಟಲ್ಲಿ ಟೋಟಲ್ ಆಗಿ 242 ಜನ ಇದ್ದರು. ಎಲ್ಲ ಚೆಕಿಂಗ್ ಆಯಿತು. ಇನ್ನೇನು ಫ್ಲೈಟ್ ಹಾರ್ಸೋಕ್ಕೆ ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಫ್ಲೈಟ್ನ ಟೇಕ್ ಆಫ್ ಮಾಡೋಕ್ಕೆ ಪರ್ಮಿಷನ್ ಕೂಡ ಕೊಟ್ಟರು. ಫ್ಲೈಟ್ ನಿಧಾನವಾಗಿ ಸ್ಪೀಡ್ನ ಗೇನ್ ಮಾಡ್ತಾ ಬಂತು. ಹಾರೋಕ್ಕೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ನ ಗೇನ್ ಮಾಡಿ ನಿಧಾನಕ್ಕೆ ಆಲ್ಟಿಟ್ಯೂಡ್ ತೊಗೊಂಡು ಮೇಲೆ ಹಾರೋಕ್ಕೂ ಸ್ಟಾರ್ಟ್ ಆಯಿತು. ಶುರು ಮಾಡಿ 300, 400, 500 ಫೀಟ್ ತನಕನೂ ಹಾರಿತು. ಮೇಲೆ ಹೋದ ನಂತರ ಫ್ಲೈಟಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಂಡು ನಿಧಾನಕ್ಕೆ ಫ್ಲೈಟ್ ಕೆಳಗಿಳಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಯಾಕೆ, ಏನಕ್ಕೆ, ಹೇಗೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಹಾರಿದ 30 ಸೆಕೆಂಡ್ ಆದಮೇಲೆ ಏರ್ಪೋರ್ಟ್ ಹತ್ರನೇ ಇದ್ದಂಥ BJ ಮೆಡಿಕಲ್ ಕಾಲೇಜ್ಗೆ ಹೋಗಿ ಆ ಫ್ಲೈಟ್ ಕ್ರ್ಯಾಶ್ ಆಯಿತು. ಅದರಲ್ಲಿ ಫ್ಲೈಟ್ನ ಟೇಲ್ ಅಂತಂದರೆ ಹಿಂದ್ಗಡೆ ಭಾಗ ಕಾಲೇಜ್ಗೆ ಸಿಗಾಕೊಂತು. ಫ್ಲೈಟ್ ಸಿಗಾಕೊಂಡ ನಂತರ 2 ಭಾಗ ಆಗಿ ಡಿವೈಡ್ ಆಯಿತು. ಹಿಂದ್ಗಡೆ ಭಾಗ ಮಾತ್ರ ಕಾಲೇಜ್ಗೆ ಸಿಗಾಕೊಂತು, ಮುಂದ್ಗಡೆ ಭಾಗ ಹಾಗೆ ಮುಂದೆ ಹೋಗಿ ಕ್ರ್ಯಾಶ್ ಆಯಿತು. ಫ್ಲೈಟಲ್ಲಿ ತುಂಬ ಫ್ಯೂಯಲ್ ಇತ್ತು. ಏನಕ್ಕೆ ಅಂತಂದರೆ ಅದು ಇವಾಗ ತಾನೇ ಟೇಕ್ ಆಫ್ ಆಗಿತ್ತು. ಸೊ ಅದು ದೊಡ್ಡ ಬ್ಲಾಸ್ಟಾಗಿ ಕನ್ವರ್ಟ್ ಆಯಿತು. ಅಲ್ಲಿದ್ದಂಥ ಜನರು ಈ ಇನ್ಸಿಡೆಂಟ್ನ ಅವ್ರವ್ರ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರು. ಅದರಲ್ಲೂ ಹೊರಗಡೆ ಬಂತ ಕ್ಲಿಪ್ಸ್, ಎಂಥ ಸುಟ್ಟೋಗಿರೋ ಬಾಡಿಗಳು, ಜಾಗಗಳು, ಫ್ಲೈಟ್ನ ಅವಶೇಷಗಳು, ಜೊತೆಗೆ ಅಲ್ಲಿದ್ದಂಥ ಕಾರ್ ಆಗಲಿ ನೋಡೋಕ್ಕೆ ಆಗಲ್ಲ, ಅದನ್ನು ನಾವು ತೋರ್ಸೋಕ್ಕೂ ಆಗಲ್ಲ, ಆ ರೇಂಜ್ ಇತ್ತು. ಎಷ್ಟೋ ಗಂಟೆ ರೆಸ್ಕ್ಯೂ ಕಾರ್ಯಾಚರಣೆ ಹಾಗೆ ಮುಂದೆ ಹೊರಿತು. ಬಟ್ ಹೆಣಗಳನ್ನ ಎತ್ತಾಕೋದು ಅಥವಾ ಕ್ಲೀನ್ ಮಾಡೋದಾಗಿ ಬಿಟ್ಟರೆ ಯಾವ ರೆಸ್ಕ್ಯೂನೂ ವರ್ಕ್ ಆಗಲಿಲ್ಲ. ಪ್ಲೇನ್ ಕ್ರ್ಯಾಶ್ ಆದ ಇನ್ಸಿಡೆಂಟ್ಸಲ್ಲಿ ಅಥವಾ ಪ್ಲೇನ್ ಕ್ರ್ಯಾಶ್ನಿಂದ ಜನ ಸಾಯೋ ಚಾನ್ಸಸ್ ತುಂಬ ಕಡಿಮೆ. ಬಟ್ ಆದರೆ ಕ್ರ್ಯಾಶಲ್ಲಿ ಆಗುವಂಥ ಬ್ಲಾಸ್ಟ್, ಅದರಲ್ಲಿರೋ ಫೈರ್ ಜೀವಂತವಾಗಿ ಜನರನ್ನ ಸುಟ್ಟಾಕ್ಬಿಡುತ್ತೆ. ಎಷ್ಟೊಂದು ಜೀವಗಳು ಹೋಗೋದು ಅದೇ ಕಾರಣ. ಅಕಸ್ಮಾತ್ ಜನರನ್ನ ಬಚಾವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೂ ಫಸ್ಟು ಬೆಂಕಿ ಆರಿಸ್ಬೇಕು. ಆ ಬೆಂಕಿ ಆರಿಸೋಷ್ಟ್ರೊಳಗೇ ಎಲ್ಲ ಸುಟ್ಟೋಗ್ಬಿಟ್ಟಿರ್ತಾರೆ. ಇಷ್ಟೆಲ್ಲ ಆದ್ರೂ ಇಷ್ಟು ಜನರ ಮಧ್ಯ ಒಬ್ಬನೇ ಒಬ್ಬ ವ್ಯಕ್ತಿ ಬದುಕಿ ಹೊರಗಡೆ ಬರ್ತಾನೆ. ಇದನ್ನು ನಾವು ಮಿರಾಕಲ್ ಅಂತ ಹೇಳಿದ್ರೂ ಹೇಳ್ಬೋದು.
ಯಾಕೆ ಅಂತಂದರೆ ಈ ಇನ್ಸಿಡೆಂಟ್ನ ನೋಡಿದ್ರೆ ಎಲ್ಲರೂ ಹೇಳೋದು 0.001% ಮಾತ್ರ ಚಾನ್ಸ್ ಇದ್ದಿದ್ದು ಯಾರು ಬದುಕೋಕ್ಕೆ. ಆ ಚಾನ್ಸ್ನ ನಿಜ ಮಾಡಿ ಒಬ್ಬರು ಹೊರಗಡೆ ಬಂದಿದ್ದಾರೆ ಅಷ್ಟೇ. ಒಫಿಷಿಯಲ್ ಆಗಿ ಇಲ್ಲಿವರೆಗೂ ಅಂದರೆ ನಾನು ವಿಡಿಯೋ ರೆಕಾರ್ಡ್ ಮಾಡೋ ತನಕ ಟೋಟಲಾಗಿ 279 ಜನರು ತೀರ್ಕೊಂಡಿದ್ದಾರೆ. ಫ್ಲೈಟ್ ಮೆಂಬರ್ಸ್ 242 ಜನ ಆದರೆ ಜೊತೆಗೆ ಆ ಕ್ರ್ಯಾಶ್ ಆದಂತಹ ಸ್ಥಳದಲ್ಲಿದ್ದವರು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಇದ್ರಲ್ಲ, ಅವರೆಲ್ಲ ಸೇರಿ 279 ಜನರ ಅವಶೇಷ ಸಿಕ್ಕಿದೆ. ಫ್ಲೈಟ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಫ್ಲೈಟ್ ಅಂದರೆ ಏರ್ ಇಂಡಿಯಾ 171 ಫ್ಲೈಟ್ ಬೋಯಿಂಗ್ ಕಂಪ್ನಿಯ 787 ಮಾಡೆಲ್ ಆಗಿತ್ತು. ಇದೊಂದೇ ಆಕ್ಸಿಡೆಂಟಲ್ಲಿ ಆ ಕಂಪ್ನಿಯ ಆ ಫ್ಲೈಟ್ ಮಾಡೆಲ್ ಟೋಟಲ್ ಆಗಿ ಕ್ರ್ಯಾಶ್ ಅಂತಂದರೆ ಡಿಸ್ಟ್ರಾಯ್ ಆಗಿರೋದು ಅಂತಂದರೆ ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಈ ಕ್ರ್ಯಾಶ್ ಎಷ್ಟು ದೊಡ್ಡದು ಅಥವಾ ಎಷ್ಟು ಭಯಾನಕವಾಗಿತ್ತು ಅಂತ. ವ್ಯಕ್ತಿ ಒಬ್ಬ ಉಳಿದು ಬಂದ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಬ್ರಿಟಿಷ್ ಸಿಟಿಸನ್ ಆಗಿದ್ದರು. ಅವ್ರ ಹೆಸರು ಬಂದು ರಮೇಶ್. ಅವರು ಸೀಟ್ ನಂಬರ್ 11A ಅನ್ನೋ ಕಡೆ ಕೂತಿದ್ರು. ಅವ್ರು ಹೇಳೋ ಪ್ರಕಾರ ಫ್ಲೈಟ್ ಇನ್ನೇನು ಕ್ರ್ಯಾಶ್ ಆಗೋ ಟೈಮಲ್ಲಿ ನಾನು ಎಕ್ಸಿಟಿಂದ ಹಾರಿದೆ ಅಂತ. ಸೊ ಹಾರಿದ ಹಾಗೆ ಅವ್ರ ಮುಖದ ಮೇಲೆ ಹಾಗೆ ಅಲ್ಲಿ ಇಲ್ಲಿ ಒಂದಷ್ಟು ಗಾಯಗಳು ಕಾಣಿಸ್ಕೊಂಡಿದೆ. ಆದರೆ ಆ ಕ್ರ್ಯಾಶ್ ಆಗಿ ಅಷ್ಟು ಹಾರಿ ಬಂದರೂ ಅವ್ರು ನಡೆದು ಬಂದಿದ್ದು ನಿಜವಾಗ್ಲೂ ತುಂಬ ಅಚ್ಚರಿ ವಿಷಯ ಮತ್ತು ಎಲ್ಲರಿಗೂ ಆಶ್ಚರ್ಯಗೊಳಿಸುತ್ತೆ. ಇನ್ವೆಸ್ಟಿಗೇಷನ್. ಫ್ಲೈಟ್ ರೆಡಾರ್ 24 ಅನ್ನೋ ಒಂದು ವೆಬ್ಸೈಟ್, ಇದರಲ್ಲಿ ಎಲ್ಲ ಲೈಫ್ ಫ್ಲೈಟ್ಸು ಎಲ್ಲೆಲ್ಲಿ ಹಾರ್ತಿದೆ ಅನ್ನೋ ಇನ್ಫಾರ್ಮೇಷನ್ಸ್ ನಾವು ತಿಳ್ಕೊಬೋದು. ಬೇಕಂದರೆ ನೀವು ಹೋಗಿ ಚೆಕ್ ಮಾಡಿ. ವೆಬ್ಸೈಟ್ ನೇಮ್ ಬಂದು ಫ್ಲೈಟ್ ರೆಡಾರ್ 24. ಈ ರೆಡಾರ್ 24 ವೆಬ್ಸೈಟಲ್ಲಿ ಆ ಫ್ಲೈಟ್ ಮಾಹಿತಿನ ನೋಡಿದಾಗ ಅದು ಬರೀ ಟೇಕ್ ಆಫ್ ಆಗೋ 625 ಅಡಿ ಮೇಲ್ಗಡೆ ಹೋಗೋ ತನಕ ಮಾತ್ರ ರೆಕಾರ್ಡ್ ಮಾಡಿದೆ ಅಷ್ಟೇ. ಸೊ ಇದರಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ ಫ್ಲೈಟು ಹಾರಿ 625 ಅಡಿ ತನಕ ತಲುಪೋ ತನಕ ಎಲ್ಲ ಚೆನ್ನಾಗಿತ್ತು. ಏನೇ ಪ್ರಾಬ್ಲಮ್ ಕಾಣಿಸ್ಕೊಂಡಿದ್ರು 625 ಅಡಿಯಲ್ಲೇ ಕಾಣಿಸ್ಕೊಂಡಿದೆ. ಸೊ ಈ ಫ್ಲೈಟ್ ರೆಡಾರ್ 24 ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದರೆ, ಫ್ಲೈಟ್ಸಲ್ಲಿ ಎಷ್ಟೊಂದು ಸೆನ್ಸರ್ಸ್ ಇರುತ್ತೆ, ಅವು ರಿಯಲ್ ಟೈಮಾಗಿ ಕನೆಕ್ಟ್ ಆಗಿರುತ್ತೆ. ಸೊ ಅದೊಂದೊಂದು ಮೂಮೆಂಟ್ನೂ ಬೇಕಂತಂದರೆ ಫ್ಲೈಟ್ ರೆಡಾರ್ 24 ಆ್ಯಕ್ಸಿಸ್ ಮಾಡುತ್ತೆ. ಸೊ ಅದರಿಂದ ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಸೊ ಹಾಗಿದ್ರೆ ಈ ಸೆನ್ಸರ್ಸು ಅಲ್ಲಿ ಡೌನ್ ಆಯಿತಾ, ಹೇಗಾಗಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಿದ್ರೆ, ಫ್ಲೈಟ್ ರೆಡಾರ್ 24 ಡಿಸ್ಕನೆಕ್ಟ್ ಆಗಿದ್ದು 625 ಅಡಿಗೆ ಹೋದ್ಮೇಲೆ. ಸೊ 625 ಅಡಿ ಹೋದ್ಮೇಲೆ ಫ್ಲೈಟಲ್ಲಿರೋ ಎಲ್ಲ ಸೆನ್ಸರ್ಸು ವರ್ಕ್ ಆಗೋದು ನಿಂತ್ಕೊಂಡಿದೆ. ಫ್ಲೈಟ್ನಲ್ಲಿ ಎಲ್ಲ ಸೆನ್ಸರ್ಸು ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದರೆ, ಅದಕ್ಕೆ ಅಂತಲೇ ಸಪ್ರೇಟ್ ಬ್ಯಾಟ್ರಿ ಇರೋಲ್ಲ. ಸೊ ಅವು ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಂದರೆ ಫ್ಲೈಟ್ನ ಇಂಜಿನ್, 2 ಇಂಜಿನ್ಗಳು ರನ್ ಆಗ್ತಾ ಇದ್ದಾಗ ಆ ರನ್ ಆಗಬೇಕಾಗಿರೋ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಅದು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಫ್ಲೈಟ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುತ್ತೆ. ಅಕಸ್ಮಾತ್ 2 ಇಂಜಿನ್ ವರ್ಕ್ ಆಗೋದು ನಿಂತರೆ ಮಾತ್ರ ಸೆನ್ಸರ್ಸ್ಗಳಿಗೆ ಪ್ರಾಬ್ಲಮ್ ಆಗೋದು, ಆವಾಗ ಡಿಸ್ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಒಂದಷ್ಟು ಕ್ಲಿಪ್ಸ್ಗಳನ್ನ ನೋಡ್ತಾ ಇದ್ದರೆ, ಯಾವಾಗ ಫ್ಲೈಟು ಡಿಕ್ಲೈನ್ ಅಂತಂದರೆ ಕೆಳಗೆ ಇಳಿಯೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ, ಆ ಕ್ಲಿಪ್ಸಲ್ಲಿ ನಾವು ನೋಡ್ಬೋದು ಏನೋ ಒಂದು ಕೆಳಗಡೆ ಇಳಿದಿರೋರ ಥರ ಕಾಣಿಸುತ್ತೆ. ಅದೇನಪ್ಪ ಅಂತಂದರೆ RAT ಅಂತ ಕರೀತಾರೆ ಅದನ್ನು. ಅದೇ ರ್ಯಾಮ್ ಏರ್ ಟರ್ಬೈನ್. ಈ ರ್ಯಾಮ್ ಏರ್ ಟರ್ಬೈನ್ ಹೇಗಪ್ಪ ವರ್ಕ್ ಆಗುತ್ತೆ, ಇದ್ರದ್ದು ವರ್ಕಿಂಗ್ ಏನು, ಆಮೇಲೆ ಎಲ್ಲಿ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಅಂದರೆ, ಯಾವಾಗ 2 ಜೆಟ್ ಇಂಜಿನ್ ಅಥವಾ ಫ್ಲೈಟ್ನ ಇಂಜಿನ್ಗಳು ನಿಂತ್ಕೊಳ್ಳುತ್ತೋ
ಆವಾಗ ಎಲೆಕ್ಟ್ರಿಸಿಟಿ ಎಷ್ಟೊಂದು ಸೆನ್ಸರ್ಸ್ಗೆ ಬೇಕಾಗುತ್ತೆ. ಎಕ್ಸಾಂಪಲ್, ಫ್ಲೈಟ್ ಎಷ್ಟು ಮೇಲ್ಗಡೆ ಇದೆ ಅನ್ನೋದಕ್ಕೂ ಒಂದು ಗೊತ್ತಾಗಬೇಕು ಪೈಲಟ್ಗೆ ಅಂತಂದರೆ ಅದಕ್ಕೂ ಒಂದು ಸೆನ್ಸರ್ಸ್ ಇರುತ್ತೆ. ಸೊ ಕೆಳಗಡೆ ಇರೋವಂಥ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕನೆಕ್ಷನ್ನ ಮತ್ತೆ ಬರ್ಸ್ಕೋಬೇಕು ಅಂತಂದರೆ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ. ಸೊ ಆವಾಗ ಈ ರ್ಯಾಮ್ ಏರ್ ಟರ್ಬೈನ್ ಆಟೋಮೆಟಿಕ್ಲಿ ಓಪನ್ ಆಗಿ ಕೆಳಗಡೆ ಬರುತ್ತೆ. ನಮಗೆಲ್ಲ ಗೊತ್ತು ವಿಂಡ್ ಮಿಲ್ ವರ್ಕ್ ಆಗುತ್ತೆ. ಹೇಗೆ? ಜೋರಾಗಿ ಗಾಳಿ ಬಂದಾಗ ಆ ಟರ್ಬೈನ್ ತಿರುಗಿ ಅದರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುತ್ತೆ. ಸಿಮಿಲರ್ಲಿ ಈ ರ್ಯಾಮ್ ಏರ್ ಟರ್ಬೈನ್ ವರ್ಕ್ ಆಗೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಗಿರ್ಗಿಟ್ಲೆ ಅಂತ ಒಂದು ಆಟ ಆಡಿದ್ವಿ, ನೆನಪಿದೆಯಾ? ಆ ಗಿರ್ಗಿಟ್ಲೆನ ಹಿಡ್ಕೊಂಡು ಓಡ್ತಾ ಇದ್ದರೆ ಅದು ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಥರ ವರ್ಕ್ ಆಗುತ್ತೆ ಈ ರ್ಯಾಮ್ ಏರ್ ಟರ್ಬೈನ್. ಆ ಹೈ ಆಲ್ಟಿಟ್ಯೂಡಲ್ಲಿ ಸ್ಪೀಡಾಗಿ ಮೂವ್ ಆಗ್ತಿರೋ ಫ್ಲೈಟ್ನಿಂದ ಆ ಟರ್ಬೈನ್ ತಿರುಗಿದ್ರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆದಂಥ ಎಲೆಕ್ಟ್ರಿಸಿಟಿ ಮುಖಾಂತರ ಅಥವಾ ಫ್ಲೈಟ್ ಎಲೆಕ್ಟ್ರಿಸಿಟಿ ಅಥವಾ ಸೆನ್ಸರ್ಸ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದರೆ ರ್ಯಾಮ್ ಏರ್ ಟರ್ಬೈನು ಓಪನ್ ಆಗಿದೆ ಅಂತಂದರೆ ಎರಡೂ ಜೆಟ್ ಇಂಜನ್ ವರ್ಕ್ ಆಗೋದು ನಿಂತ್ಕೋತಾ 652 ಫೀಟ್ ಮೇಲೆ ಹೋದ್ಮೇಲೆ ಫ್ಲೈಟ್ ಏನಾಯಿತು? ಆ ಫ್ಲಕ್ಚುಯೇಷನಿಂದನೇ ಫ್ಲೈಟ್ ರೆಡಾರ್ 24 ಡಾಟಾನ ಕವರ್ ಮಾಡೋಕ್ಕಾಗಲಿಲ್ವಾ? ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಬೇಕು ಅಂತಂದರೆ ಬ್ಲ್ಯಾಕ್ ಬಾಕ್ಸ್ನ ರಿಕವರಿ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಬಟ್ ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗಿ ಆ ಬ್ಲ್ಯಾಕ್ ಬಾಕ್ಸಲ್ಲಿ ಏನೇನು ರೆಕಾರ್ಡ್ ಆಗಿದೆ ಅನ್ನೋದು ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋಗೆ ಬರೋವಂಥ ರೆಸ್ಪಾನ್ಸ್ ಮೇಲೆ ನಾನು ಚಾನಲ್ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲೇ ಬಿಟ್ಬಿಡ್ಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೊನೆಗೆ ಯಾರ್ಯಾರು ಆ ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೋ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವ್ರ ಮನೆಯವ್ರಿಗೆ ಧೈರ್ಯ ಕೊಡಲಿ.